ಆತ್ಮೀಯ ನನ್ನ ಎಲ್ಲ ವಿಶ್ವಕರ್ಮ ಸಮಾಜದ ಬಂಧು ಮಿತ್ರರೇ ಹಾಗೂ ವಿಶ್ವಕರ್ಮ ಸಮಾಜದ ಎಲ್ಲ ಫಲಾನುಭವಿಗಳೇ, ಈ PM ವಿಶ್ವಕರ್ಮ ಯೋಜನೆಯ ಕರ್ತೃ ತಂದೆ ಜಾರಿಗೆ ತಂದವರು ಮಾನ್ಯ ಶ್ರೀ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇದನ್ನ PM ವಿಶ್ವಕರ್ಮ ಯೋಜನೆಯನ್ನು 2023 ಸೆಪ್ಟೆಂಬರ್ 17ರಂದು ಜಾರಿಗೆ ತಂದರೆ, ಈ ಜಾರಿಗೆ ತಂದು ಇವತ್ತೇನು 17 ಸೆಪ್ಟೆಂಬರ್ 2024 ಒಂದು ವರ್ಷದ ಸುದೀರ್ಘವಾಗಿ ಒಂದು ವರ್ಷ ಮುಕ್ತಾಯಗೊಂಡು 2ನೇ ವರ್ಷದ ಪ್ರಾರಂಭಕ್ಕೆ ಈ ಯೋಜನೆ ಅನ್ನೋದು ಚಾಲನೆ ನೀಡ್ತಾ ಇದ್ದಾರೆ. ಈ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ PM ವಿಶ್ವಕರ್ಮ ಯೋಜನೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದು ಪರಿಪೂರ್ಣವಾಗಿ ತರಬೇತಿಗಳು 6 ದಿನಗಳ ಕಾಲ ತರಬೇತಿ ಕೊಟ್ಟು ಗೌರವವನ್ನು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇವತ್ತಿನ ದಿನ ಅವರ ಜನ್ಮದಿನದಂದು ನಾವು ಕೇಕ್ ಕತ್ತರಿಸುವ ಮೂಲಕ ಅವರಿಗೆ ನಾವು ವಂದಿಸೋಣ. ಎಲ್ಲರೂ ಕೂಡ ಅವರಿಗೆ ಚಪ್ಪಾಳೆ ಮೂಲಕ ನಾವು ವಂದಿಸೋಣ. ಇವತ್ತು ನಮ್ಮ ತರಬೇತಿಯ ಶಿಕ್ಷಕಿಯಾದಂತಹ ನಿಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸುವಂತಹ ಸಿಂಧು ಮೇಡಮ್ ಅವರು ಕೂಡ ಇವತ್ತು ಅವ್ರದ್ದು ಕೂಡ ಬರ್ತ್ಡೇ ಇದೆ. ಅವ್ರದ್ದು ಕೂಡ ನಿಮ್ಮೆಲ್ಲರ ಸ್ವಲ್ಪ ನರೇಂದ್ರ ಮೋದಿಜಿಯವರ ಬಗ್ಗೆ ಇವತ್ತು ಬಹಳ ಒಳ್ಳೆಯದು ಅನಿಸುತ್ತೆ ನಮಗೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು 1950 ಸೆಪ್ಟೆಂಬರ್ 17ರಂದು ಮಾನ್ಯ ಶ್ರೀ ಪ್ರಧಾನ ನರೇಂದ್ರ ಮೋದಿಯವರ ಹುಟ್ಟು ಆಗುತ್ತೆ. ಅದು ಮೂಲ ಗುಜರಾತಿನವರು, ಗುಜರಾತಿನ ಒಂದು ಸ್ಥಳದವರು. ನೋಡಿ, ಸುಮಾರು ಇವತ್ತಿಗೆ 74 ವರ್ಷಗಳಾಗಿದ್ದವು. 2024ರವರೆಗೂ ಅವರ 74 ವರ್ಷ. ಇದು 75ನೇ ವರ್ಷದ ಜನ್ಮದಿನ. ಮಾನ್ಯ ಶ್ರೀ ಪ್ರಧಾನ ನರೇಂದ್ರ ಮೋದಿ ಅವರ ಬಗ್ಗೆ ಸ್ವಲ್ಪ ಮಾತಾಡಲೇಬೇಕು. ನಾವು ಹುಟ್ಟು ಗೊತ್ತಾಯ್ತು 1950 ಸೆಪ್ಟೆಂಬರ್ 17 ನರೇಂದ್ರ ಮೋದಿ ಅವರದ್ದು ಏನಾಯ್ತು, ಅವರ ಹುಟ್ಟು ಆಯ್ತು. ನೋಡಿ, 2010ರಿಂದ ಅವರ ಆಡಳಿತ ಆರಂಭವಾಗ್ತದೆ. 2010ರಿಂದ 2024 ಅಂದ್ರೆ ಸುಮಾರು 15 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಭದ್ರವಾಗಿ ಎಲ್ಲಾ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ನಾವೆಲ್ಲರೂ ಕೂಡ ಒಪ್ಪಿಕೊಂಡು ಅವ್ರಿಗೆಲ್ಲ ನಾವು ಮತ ಹಾಕುವ ಮೂಲಕ ಅವ್ರಿಗೆ ಗೆಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ದೇಶ ವಿದೇಶಗಳಲ್ಲೂ ಕೂಡ ಅವರ ಹೆಸರು ಕೂಡ ಅಜರಾಮರವಾಗಿದೆ. ಮೊನ್ನೆ ಒಂದು ಸ್ಟೋರಿ ಹೇಳ್ತೀನಿ ನಾನು. ಒಬ್ಬ ಭಾರತೀಯ ಅಭಿನವ್ ಅಂತ ಗೊತ್ತಿದ್ದೇನೆ, ಯಾರಿಗಾದ್ರು ಗೊತ್ತಿದೆಯಾ ಅಭಿನವ್ ಅಂತ ಹೇಳಿ? ಗೊತ್ತಿದ್ಯಾ? 300 ಸುಮಾರು ಎಷ್ಟು 4-5 ಹಿಂಸೆ ಆಗಿರ್ಬೋದು ಈ ಘಟನೆ. ಈ ಪಾಕಿಸ್ತಾನದಲ್ಲಿ ಒಂದು ಯುದ್ಧ ಆಗ್ತದೆ. ಅದರಲ್ಲಿ ಸುಮಾರು ಪಾಕಿಸ್ತಾನಿಯರನ್ನು 300 ಜನರನ್ನು ಓಡಿಸ್ತಾರೆ ನಮ್ಮ ಭಾರತೀಯರು. ಆದ್ರೆ ನಮ್ಮ ಭಾರತದಲ್ಲಿ ಸಿಕ್ಕಂತ ಒಬ್ಬನು, ಅವರ ಹೆಸರು ಅಭಿನವ್ ಅಂತೇಳಿ. ಪಾಕಿಸ್ತಾನದವರು ಬಹಳಷ್ಟು ಖುಷಿ ಪಡ್ತಾರೆ. ಏನಪ್ಪಾ ಅಂದ್ರೆ, ಅಭಿನವ್ ಅಂತ ಒಬ್ಬ ವ್ಯಕ್ತಿ ಭಾರತೀಯ ಸೈನ್ಯಕ್ಕೆ ಸಿಕ್ಕಲ್ಲ ಅಂತ ಹೇಳಿ ಬಹಳಷ್ಟು ಖುಷಿಯಿಂದ ಅವರು ವ್ಯಕ್ತಪಡಿಸ್ತಾರೆ. ಆದ್ರೆ ನರೇಂದ್ರ ಮೋದಿಜಿ ಅವರು ಅದನ್ನೇನು ತಲೆ ಕೆಡಿಸ್ಕೊಳ್ಳದೆ ಏನ್ ಮಾಡ್ತಾರೆ, ಅಭಿನವ್ ನರೇಂದ್ರ ಮೋದಿಜಿ ಅವರು ಪತ್ರ ಕಳಿಸ್ತಾರೆ ಪಾಕಿಸ್ತಾನ. ನೀವು ಈಗ 24 ಗಂಟೆ ಒಳಗೆ ಅಭಿನವ್ನ ಭಾರತ ದೇಶಕ್ಕೆ ಕಳಿಸ್ಕೊಟ್ರೆ ಒಳ್ಳೇದು, ಇಲ್ಲ ಅಂದ್ರೆ 25 ಗಂಟೆಗೆ ಈ ಪಾಕಿಸ್ತಾನದ ಒಂದು ಭೂಪಟದಲ್ಲಿ ಇರಲ್ಲ ಅಂತ ಹೇಳಿ. ಆಗ ಪಾಕಿಸ್ತಾನದವರು ಏನ್ ಮಾಡ್ತಾರೆ, ಚೀನಾ ದೇಶಕ್ಕೆ ಹೋಗ್ತಾರೆ. ನೋಡ್ರಿ, ನಮ್ ಸಹಾಯಕ್ಕೆ ಬರ್ರಿ ಅಂತ ಕೇಳಿದಾಗ ಚೀನಾದವರು ಹೇಳ್ತಾರಂತೆ, ಅವರು ಮನಮೋಹನ್ ಸಿಂಗ್ ಅಲ್ಲ, ನರೇಂದ್ರ ಮೋದಿ ಹೇಳಿದ್ದು ಮಾಡ್ತಾನೆ, ಬಿಟ್ಟು ಕಳಿಸಿ ಅವ್ರನ್ನ ಅಂತ ಹೇಳ್ತಾರೆ. ಅದು ಪ್ರಧಾನಿ ನರೇಂದ್ರ ಮೋದಿ. ಮತ್ತೆ ಅಮೆರಿಕ ದೇಶಕ್ಕೆ ಹೋಗ್ತಾರಂತ ಪಾಕಿಸ್ತಾನಿಯರು. ನೋಡಿ, ನನಗೇನಾದ್ರು ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ನರೇಂದ್ರ ಮೋದಿಜಿ, ಏನಿದು ಮಾಡ್ತಾರೆ, ಬಿಟ್ಟು ನೀವು ದಶವಾದ ಸಾಕು ಅಂತ ಹೇಳಿದಾಗ ಅದೇ 24 ಗಂಟೆಗೆ ಅಭಿನವ್ನ ಭಾರತ ದೇಶಕ್ಕೆ ಮತ್ತೆ ಕಳಿಸ್ಕೊಡ್ತಾರೆ. ಇದು ನರೇಂದ್ರ ಮೋದಿ ಅಂತ ವ್ಯಕ್ತಿತ್ವ ನರೇಂದ್ರ ಮೋದಿಜಿಯವರು. ಇವತ್ತು ಅವರ ಜನ್ಮದಿನವನ್ನು ನಾವೆಲ್ಲರೂ ಸೇರಿ, ಮತ್ತೆ ನರೇಂದ್ರ ಮೋದಿಜಿಯವರು ಕೂಡ, ಮತ್ತೆ ನಮ್ಮ ಸಿಂಧು ಅವ್ರದ್ದು ಕೂಡ ಒಂದು ಹಬ್ಬ ಇದೆ. ನೋಡಿ, ಅವತ್ತಿನ ದಿನ ಇವ್ರು ಇಬ್ರು ಕೂಡ ಜನಿಸಿದ್ದಾರೆ. ಹೌದಾ? ಅವರು ಕೆಲಸ
ಶಾಂತಿಯುತವಾಗಿ ಕೆಲಸ ಮಾಡ್ತಾರೆ. ಸಿಂಧು ಕೂಡ ಇಲ್ಲಿ ಶಾಂತಿಯುತವಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಮಾತಾಡೋದಿಲ್ಲ ಜಾಸ್ತಿ, ಯಾರು ಕೂಡ ಇದು ಮಾಡೋದಿಲ್ಲ. ಎಲ್ಲಾ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡಲು ಸಿಂಧು. ಮತ್ತೆ ಇವರಿಬ್ಬರ ಹುಟ್ಟುಹಬ್ಬವನ್ನು ನಾವು ಆಚರಿಸೋಣ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಮೀನಾಕ್ಷಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಇದರ ಸಾರಥ್ಯವನ್ನು ತರಬೇತಿಯ ಕೇಂದ್ರವನ್ನು ಆರಂಭ ಮಾಡಿ ಜಗಳೂರಲ್ಲಿ ಸುಮಾರು ತಿಂಗಳ